ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾ ರುಕ್ಕು ನವದೀಪ್ ಎಲ್ರಿಗೂ ಕೂಡ ಕೆಡ್ಡ ತೋಡುತ್ತಾರೆ. ಕೆಡ್ಡ ತೋಡೋದ್ರ ಮುಖಾಂತರ ಇಲ್ಲಿ ಕಿಟ್ಟಿ ಸಾವಿನ ಸತ್ಯ ಹೊರಗಡೆ ಬೀಳ್ತದೆ. ಜೊತೆಗೆ ಜಯಶಂಕರ್ ಕೂಡ ರಿಲೀಸ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ರಾಘು ಮತ್ತು ಝಾನ್ಸಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಇವತ್ತು ಝಾನ್ಸಿಯ ಮನೇಲಿ ಉಳ್ಕೊಳ್ಳೋದಕ್ಕೆ ಕಾರಣನೇ ರಾಮಾಚಾರಿ ಚಾರು ಅಂತ ಹೇಳ್ಬೋದು. ಅವರಿಬ್ಬರು ಆ ಮನೆಗೆ ಚರ್ಚಾಗಿ ಹೋಗುತ್ತೆ. ಎಲ್ಲರ ಮನಸ್ಸನ್ನು ಚೇಂಜ್ ಮಾಡಿ ಝಾನ್ಸಿಗೆ ಆ ಒಂದು ಮನೆಯಲ್ಲಿ ಶಾಶ್ವತವಾಗಿ ಜಾಗ ಸಿಗೋ ಹಾಗೆ ಮಾಡ್ತಾರೆ. ರಾಘು ಬದುಕಿಂದ ಹೊಟ್ಟೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಂಥ ಝಾನ್ಸಿನ ಆ ಒಂದು ಎಲೆಕ್ಷನಲ್ಲಿ ಗೆಲ್ಲಿಸೋದ್ರ ಮುಖಾಂತರ ರಾಘು ಮತ್ತು ಝಾನ್ಸಿನ ಬಂದ್ ಮಾಡ್ತಾರೆ. ಇದೇ ಒಂದು ಖುಷಿಯಲ್ಲಿ ಧನ್ಯವಾದವನ್ನು ಕೂಡ ತಿಳಿಸ್ತಾರೆ ಝಾನ್ಸಿ ಮತ್ತು ರಾಘು ರಾಮಾಚಾರಿಗೆ, ಚಾರುಗೆ. ಜೊತೆಗೆ ಚಾರುಗೆ ಸೀಮಂತ ಶಾಸ್ತ್ರವನ್ನು ಕೂಡ ನಾವೇ ಮಾಡ್ತೀವಿ ಅಂತ ಅದರ ಜವಾಬ್ದಾರಿಯನ್ನು ಕೂಡ ತಗೋತಾರೆ. ಇಲ್ಲಿ ರಾಮಾಚಾರಿ ಚಾರುನ ರುಕ್ಕು ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಆ ಒಂದು ಸೀಮಂತ ನಡೀತಿರುವ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಆ ಒಂದು ಜಾಗಕ್ಕೆ ಕರ್ಕೊಂಡು ಬಂದತ್ತೆ ಇಲ್ಲಿ ರಾಮಾಚಾರಿ ಮತ್ತು ಚಾರುಗೆ ಒಂದು ಹೊಸ ಬಟ್ಟೆಯನ್ನು ಕೊಟ್ಟು ಅವರಿಬ್ಬರನ್ನ ಕೂಡ ತುಂಬ ಚೆಂದ ಅಲಂಕಾರವನ್ನು ಕೂಡ ಮಾಡ್ತಾರೆ ರಾಘು ಮತ್ತು ಝಾನ್ಸಿ. ನಂತರ ಇಲ್ಲಿ ತನ್ನ ಪ್ರೀತಿಯ ಚಾರುಗೆ ರಾಮಾಚಾರಿ ನಿಜವಾಗ್ಲೂ ಕೂಡ ಎಲ್ಲ ಶಾಸ್ತ್ರವನ್ನು ಮಾಡೋದ್ರ ಮುಖಾಂತರ ಸೀಮಂತ ಶಾಸ್ತ್ರವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಮುತ್ತೈದೆಯರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಆ ಒಂದು ಸೀಮಂತ ಶಾಸ್ತ್ರವನ್ನು ರಂಗೇರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲದರ ಜೊತೆಗೆ ಅಲ್ಲಿ ರುಕ್ಕುಗೆ ಪಲ್ಲವಿ ಕಾಲ್ ಮಾಡಿದ್ದಾರೆ. ನೀನು ಗಂಡ ಚಾರು ಸೀಮಂತ ಶಾಸ್ತ್ರವನ್ನು ಮಾಡ್ತಿದ್ದಾನೆ, ಹೋಗಿ ನೋಡು ಅಂತ ಹೇಳಿ ಲೊಕೇಶನ್ನ ಕಳಿಸ್ತಾಳೆ, ಫೋಟೋವನ್ನು ಕಳಿಸ್ತಾಳೆ. ಮೊದಲು ಅದನ್ನು ನಂಬ್ತಿರ್ತಾರೆ ರುಕ್ಕು ಯಾವಾಗ ಫೋಟೋ ನೋಡಿದ್ಲೋ ಆಗ ಅವಳಿಗೂ ಕೂಡ ಕನ್ಫರ್ಮ್ ಆಗಿಬಿಡುತ್ತೆ, ನನ್ನ ಗಂಡ ಚಾರುಗೆ ಸೀಮಂತ ಶಾಸ್ತ್ರ ಮಾಡ್ತಿದ್ದಾನೆ ಅಂತ ರೆಬಲ್ ಆಗುತ್ತೆ. ಜಾನಕಿ ಅಮ್ಮನ ಮನೆಗೆ ಹೋಗ್ತಾಳೆ. ಜಾನಕಿ ಅಮ್ಮನ ಮನೆಗೆ ಹೋಗುತ್ತೆ. ಇಲ್ಲಿ ಚಾರು ಮತ್ತು ನನ್ನ ಗಂಡ ಇಬ್ಬರು ಕೂಡ ಸೀಮಂತ ಶಾಸ್ತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ನನ್ನ ಗಂಡ ಚಾರುಗೆ ಸೀಮಂತ ಶಾಸ್ತ್ರ ಮಾಡ್ತಿದ್ದಾನೆ ಅಂತ. ಈ ಮಾತನ್ನು ಜಾನಕಿ ಅಮ್ಮ ಆಗಲಿ ಅಜ್ಜಿ ಆಗಲಿ ನಂಬೋದಿಲ್ಲ. ಜೊತೆಗೆ ಈ ಕಡೆ ರುಕ್ಕು ನನ್ನ ಗಂಡನ ಸಂಬಂಧ ಮುರಿದು ಬಿದ್ದದ, ನನ್ನ ಗಂಡ ಚಾರುನ ಇಟ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾಳೆ. ಈ ಒಂದು ಮಾತನ್ನು ಕೇಳಿದಂಥ ಜಾನಕಿ ಅಮ್ಮ ರಪ್ಪಂತ ಕೆನ್ನೆಗೆ ಬಾರಿಸ್ತಾರೆ. ಬಟ್ ಇಲ್ಲಿ ರುಕ್ಕು ಫೋಟೋ ತೋರಿಸಿದೆ ನಿಜವಾಗ್ಲೂ ಜಾನಕಿ ಅಮ್ಮ ಅಜ್ಜಿ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಅವರು ಕೂಡ ಸೀಮಂತ ನಡೀತಿರೋ ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಅದ್ದೂರಿಯಾಗಿ ರಾಮಾಚಾರಿ ತನ್ನ ಹೆಂಡತಿ ಸೀಮಂತ ಶಾಸ್ತ್ರವನ್ನು ಮಾಡ್ತಿದ್ದಾನೆ. ಜೊತೆಗೆ ಇಲ್ಲಿ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ತನ್ನ ಚಾರುವನ್ನು ಎತ್ಕೊಂಡಿರ್ತಾರೆ. ಅದೇ ಟೈಮ್ಗೆ ರುಕ್ಕು ಜಾನಕಿ ಅಮ್ಮ ಅಜ್ಜಿ ಹೋಗ್ತಾರೆ. ಅವರನ್ನು ನೋಡಿದೆ ಚಾರು ರಾಮಾಚಾರಿ ಕೂಡ ಶಾಕ್ಗೆ ಒಳಗಾಗ್ತಾರೆ. ಏನಾಗ್ತದೆ ಇಲ್ಲಿ, ನನ್ನ ಗಂಡ ನೀನು ಚಾರುನ ಎತ್ಕೊಂಡಿರೋದ್ರಲ್ಲೇ ಗೊತ್ತಾಗ್ತದೆ ಅಲ್ವಾ, ನನ್ನ ಗಂಡಗೆ ಇವಳು ಸೀಮಂತ ಶಾಸ್ತ್ರ ಮಾಡೋದಂತೆ, ಇವಳನ್ನ ಎತ್ಕೊಳ್ಳೋದಂತೆ ಇಲ್ಲೇ ಗೊತ್ತಾಗ್ತಿದೆಯಲ್ಲ, ಇವರಿಬ್ಬರ ನಡುವೆ ಇಂಥ ಸಂಬಂಧ ಇದೆ ಅಂತ ರುಕ್ಕು ಹೇಳ್ತಿದ್ದಾಳೆ. ಇಲ್ಲಿ ಚಾರುಗೆ ಅವಮಾನ ಆಗ್ತದೆ, ಚಾರಿಗೆ ಕೆಂಡದಂಥ ಕೋಪ ಬರ್ತದೆ. ಈ ಕಡೆ ಅಮ್ಮ ಕೂಡ ಇಂಥ ಸಂಸ್ಕಾರನ ಹೇಳ್ಕೊಟ್ಟಿದ್ದ ನಾನು ನನ್ನ ಮಗನಿಗೆ, ಎಲ್ಲಿಂದ ಕಲ್ತೀಯೋ ಇಂಥ ಸಂಸ್ಕಾರನ, ಅದಕ್ಕೆನ ತಾಯಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆನ ಈ ರೀತಿಯಾಗಿ ಇಂಥ ದೃಷ್ಟಿಯಲ್ಲಿ ಈ ರೀತಿಯಾಗಿ ನಡ್ಕೋತಿದ್ಯಲ್ಲ, ಏನು ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಚಾರುನ ಕೂಡ ಏನಮ್ಮ ಇದಕ್ಕೆ ನೀನು ಅವತ್ತು ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಂಡಿತ್ತು, ನಿಜವಾಗ್ಲೂ ನಿನ್ನ ಗಂಡ ರಾಮಾಚಾರಿನ ಅಷ್ಟು ಪ್ರೀತಿ ಮಾಡ್ತಿದ್ದೆ, ಆದರೆ ಈ ರೀತಿಯಾಗಿ ಮೈದುನ ಜೊತೆ ಮಗನ ಸಮಾನ ಅಂಥದ್ರಲ್ಲಿ ಈ ರೀತಿ ನಾಡ್ಕೋತಿದ್ಯಾ ಅಂತ ಜಾನಕಿ ಅಮ್ಮ ಚಾರುನ ಕೂಡ ತುಂಬಾ ತಪ್ಪಾಗಿ ಮಾತಾಡ್ಬಿಡ್ತಾರೆ. ಇದರಿಂದ ಚಾರುಗೆ ನಿಜವಾಗ್ಲೂ ಅಸಹ್ಯ ಅನ್ನಿಸ್ತದೆ. ಈ ಕಡೆ ರಾಮಾಚಾರಿ ರುಚಿಗೆ ಹೇಳ್ತಿದ್ದಾನೆ, ಅಮ್ಮ ಸಾಕು ನಿಲ್ಸಮ್ಮ, ನನಗೇನು ಮಾಡ್ತಿದ್ದೋ ನಾನು ತಪ್ಪು ಮಾಡ್ತಿಲ್ಲ, ನನಗೆ ನೀನು ಒಳ್ಳೆಯ ಸಂಸ್ಕಾರನೇ ಕೊಟ್ಟಿದ್ಯಾ, ನಾನು ಸಂಸ್ಕಾರನ ದಾಟಿನೂ ಕೂಡ ಹೋಗಿಲ್ಲ ಅಂತ ಹೇಳ್ತಾರೆ. ನಾನು ಸೀಮಂತ ಶಾಸ್ತ್ರ ಮಾಡಿದ್ದು ನಿಜ ಅಂತಾರೆ. ಬಟ್ ಯಾರ್ದೋ ಸೀಮಂತ ಶಾಸ್ತ್ರ ಮಾಡಿದ್ದಲ್ಲ, ನಾನು ಮಾಡಿದ್ದು ನನ್ನ ಹೆಂಡತಿ ಸೀಮಂತ ಶಾಸ್ತ್ರವನ್ನು ಅಂತ. ಈ ಮಾತನ್ನು ಕೇಳಿದೆ ಶಾಕ್ ಆಗ್ತಾರೆ. ಓ ಮದುವೆನೂ ಆಗ್ಬಿಟ್ಟು ನೀನು ಅಂತ. ಆದರೆ ಇಲ್ಲಿ ನಾನು ಕಿಟ್ಟಿ ಅಲ್ಲ, ನಾನು ರಾಮಾಚಾರಿ ಅಂತ ರಾಮಾಚಾರಿ ಹೇಳ್ತಕ್ಕ ನಾಟಕ ಮಾಡ್ತಿದ್ಯಾ, ಸಿಕ್ಬಿದ್ದೆ ಅಂದ್ಬಿಟ್ಟು ನಾನು ರಾಮಾಚಾರಿ ಅಂತ ಸುಳ್ಳು ಹೇಳ್ತಿದ್ಯಾ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ನನ್ನ ಗಂಡ ಕಿಟ್ಟಿನಿ ಅಂತ. ಕಿಟ್ಟಿಯಾಗಿದ್ಕೊಂಡು ಅವಳ ಜೊತೆ ಸಂಬಂಧ ಇಟ್ಕೊಂಡು ಈ ರೀತಿಯೆಲ್ಲ ಮಾತನಾಡ್ತಿದ್ಯಾ ಅಂತ ರುಕ್ಕು ಹೇಳಿದ್ದಕ್ಕೆ ನಾನು ನಿಜನೇ ಹೇಳ್ತಿರೋದು. ನಾನು ಯಾಕೆ ಹೇಳಿ, ನಾನು ರಾಮಾಚಾರಿನೇ ಅಂತ ಹೇಗಾಗುತ್ತೆ, ನೀನು ರಾಮಾಚಾರಿ ಆಗೋದಕ್ಕೆ ನೀನು ಸತ್ತಾಗ ನಾನೇ ನಿನ್ನ ಕಣ್ಮುಂದೆ ಇದ್ದೆ, ನೀನು ಸತ್ತಿರೋದನ್ನು ನಾನೇ ನೋಡಿದ್ದೀನಿ, ಅದು ಹೇಗೆ ನೀನು ಬರೋಕ್ಕಾಗತ್ತೆ ಅಂತ ರುಕ್ಕು ಹೇಳಿದಾಗ ಜಾನಕಿ ಅಮ್ಮಂಗೆ ಶಾಕ್ ಆಗುತ್ತೆ. ಏನಿದು, ನನ್ನ ಮಗ ಸತ್ತಾಗ ಇವಳು ಕಣ್ಮುಂದೆ ಇದ್ಲಾ ಅಂತ. ಆಗ ಇಲ್ಲಿ ರಾಮಾಚಾರಿ ನಾನು ಹೇಳ್ತಿದ್ದೆ ತಾನೆ, ನಾನೇ ರಾಮಾಚಾರಿ, ಸತ್ತಿರೋದು ಕಿಟ್ಟಿ ಅಂದಾಗ ಅದು ಹೇಗೆ ಸಾಧ್ಯ, ನಾನೇ ನನ್ನ ಕೈಯಾರೆ ನೀನನ್ನು ಸಾಯಿಸಿದ್ದೀನಿ ಅಂದಮೇಲೆ ನೀನು ಬರೋಕ್ಕಾಗತ್ತಾ ಅಂತ ಸತ್ಯವನ್ನು ಹೇಳೇ ಬಿಡ್ತಾಳೆ ರುಕ್ಕು. ಈ ಮಾತು ಕೇಳಿದೆ ಇಲ್ಲಿ ರಾಮಾಚಾರಿ, ಕೊನೆಗೂ ಸತ್ಯ ಆಚೆ ಬಂತಲ್ಲ, ನೀನೇ ಸಾಯಿಸಿದ್ದು ಅಂತ ಒಪ್ಕೊಂಡ್ಯಲ್ಲ ಅಮ್ಮ,
ನಾನು ರಾಮಾಚಾರಿ. ನಿಜ ಹೇಳಬೇಕು ಅಂದರೆ ನನ್ನ ಜಾಗದಲ್ಲಿ ಕಿಟ್ಟಿ ಸತ್ತಿದ್ದಾನೆ. ನಿಜ ಅವ್ನು ನನಗೋಸ್ಕರ ಆಯಸ್ಕೊಟ್ಟು ಅವನು ತನ್ನ ಜೀವನ ತ್ಯಾಗ ಮಾಡಿದ್ದಾನೆ. ಅವತ್ತು ಬರ್ಡೇ ದಿನ ನೀನು ಅವನಿಗೆ ನಂದೇ ರೀತಿ ಬಟ್ಟೆ ಕೊಟ್ಟೆ, ಆದರೆ ರುಕ್ಕುಗೆ ಅದು ಗೊತ್ತಿರಲಿಲ್ಲ. ನಾನೇ ಅಂತ ಅಂದ್ಕೊಂಡು ಕಿಟ್ಟಿನ ಸಾಯಿಸ್ಬಿಟ್ಲು. ಕಿಟ್ಟಿ ಅವರಿಂದ ಎಸ್ಕೇಪ್ ಆಗ್ಬೋದಿತ್ತು, ಆದರೆ ಕಿಟ್ಟಿ ನಾನು ಜೀವಂತವಾಗಿರಲಿ, ನನಗೆ ತೊಂದರೆ ಆಗಬಾರ್ದು, ತನ್ನ ಅದಕ್ಕೆ ಮತ್ತು ಅಣ್ಣ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವನ ಜೀವನ ತ್ಯಾಗ ಮಾಡಿಬಿಟ್ಟ. ಈ ಪಾಪಿನೇ ನನ್ನ ತಮ್ಮನ ಸಾಯಿಸ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಇದು ಯಾವುದನ್ನವರು ಕೂಡ ರುಕ್ಕು ನಂಬೋಕ್ಕಾಗೋದಿಲ್ಲ, ಕತೆ ಅಂತ ಹೇಳ್ತಿದ್ದಾಳೆ. ಆಗ ಜಾನಕಿ ಅಮ್ಮ ರಾಮಾಚಾರಿ ಬೆನ್ನಲ್ಲಿ ಇರ್ತಕ್ಕಂಥ ಮಚ್ಚೆನ ನೋಡಿದೆ. ಹೌದು, ಇವನೇ ರಾಮಾಚಾರಿ, ನನ್ನ ಮಗ ರಾಮಾಚಾರಿ, ನನ್ನ ರಾಮಾಚಾರಿ ಸತ್ತಿಲ್ವ ಅಂತ ಹೇಳ್ತಾರೆ. ಜೊತೆಗೆ ಕಿಟ್ಟಿ ಸತ್ತೋಗ್ಬಿಟ್ಟ, ಈ ಪಾಪಿನೇ ನನ್ನ ಮಗನ ಸಾಯಿಸ್ಬಿಟ್ಲ ಅಂತ ಕಪಾಳಕ್ಕೂ ಕೂಡ ಬಾರಿಸ್ತಾರೆ. ಹೌದು ಅತ್ತ, ಈ ಪಾಪಿನೇ ನಮ್ಮ ಕಿಟ್ಟಿನ ಸಾಯಿಸಿದ್ದು, ನನ್ನ ವಿಧವೆಯಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಮಾಡಿದಾಳೆ, ಕಡು ಪಾಪಿಯವಳು ಅಂತ ಹೇಳಿ ಇಲ್ಲಿ ಚಾರು ಕೂಡ ರುಕ್ಕುನ ತರಾಟೆಗೆ ತಗೋತಾರೆ. ಈ ಕಡೆ ರುಕ್ಕು ಇಲ್ಲ, ನನ್ನ ಗಂಡ ಸತ್ತಿಲ್ಲ ಅಂತ ಅಂದ್ಕೊಂಡೆ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಸೇರಿಕೊಂಡು ರುಕ್ಕುನ ರೂಮ್ನಲ್ಲಿ ಕೂಡ ಹಾಕ್ತಾರೆ. ನಂತರ ಇಲ್ಲಿ ನನ್ನ ಮಗ ಬದುಕಿದ್ದಾನೆ ಅಂತ ಖುಷಿ ಪಡ್ಲು, ನನ್ನ ಮಗ ಸತ್ತೋಗಿದ್ದಾನೆ ಅಂತ ದುಃಖ ಪಡ್ಲು. ಅಯ್ಯೋ ಕಿಟ್ಟಿ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿಯಲ್ಲ, ಎಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ದ, ನಿನ್ನ ಜೊತೆ ಬದುಕೋನೆ ಅದೃಷ್ಟನೇ ನಮಗಿರ್ಲಿಲ್ವ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಅಜ್ಜಿ, ನೋಡು ಜಾನಕಿ, ನಮಗೆ ಮೊದಲೇ ಗೊತ್ತಿತ್ತಲ್ವ ಅವ್ನ ಜಾತಕ, ಅವನಿಗೆ ಅಲ್ಪಾಯುಷಿ, ಮದುವೆ ಆದರೆ ಅವನ ಆಯುಸ್ ಕಡಿಮೆ ಆಗುತ್ತೆ ಅಂತ. ನೋಡು ಇವತ್ತು ಅದೇ ಆಗಿದೆ, ಅವನ ಹೆಂಡತಿನೇ ಬಂದು ಒಂದು ಜೀವನ ತೆಗೆದುಬಿಟ್ಲು. ಇದೆಲ್ಲ ಹಣೆ ಬರ ಜಾನಕಿ, ಸಮಾಧಾನ ಮಾಡ್ಕೊ, ಕಣ್ಣೀರು ಹಾಕ್ಬಿಡ ಜಾನಕಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ರಾಮಾಚಾರಿ ಚಾರು ಕೂಡ ಸಮಾಧಾನವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಅಮ್ಮ ನಾನು ಹೇಳಿದ್ದು ನಿಜ ಅಮ್ಮ, ಅವತ್ತು ನಾನು ಅರಿಶಿನ ಕುಂಕುಮ ಹಾಕ್ಕೊಂಡಿದ್ದೆ, ನನ್ನ ರಾಮಾಚಾರಿ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾದಾಗ ನಾನು ರಾಮಾಚಾರಿ ಇಲ್ಲದೆ ನಾನು ಯಾಕೆ ಬದುಕಲಿ ಅಂತ ಹೇಳಿ ಬಾವಿಕಾರಕ್ಕೆ ಹೋಗಿದ್ದೆ. ಆಗ ಮುರಾರಿ ನನಗೆ ಸತ್ಯ ಹೇಳ್ದ ಅಂತ ಚಾರು ಹೇಳಿದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನೀನು ಏನು ಅಂತ ಗೊತ್ತಿದ್ದು ಕೂಡ ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಚಾರಿಗೆ ಕ್ಷಮೆ ಕೇಳ್ತಿದ್ದಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ ಅಮ್ಮ, ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಯಾರೇ ಇದ್ದಿದ್ರು ಇದೇ ರೀತಿ ಮಾತಾಡ್ತಿದ್ರು ಅನಿಸುತ್ತೆ ಅಂತ ಹೇಳ್ತಾರೆ. ನಂತರ ಹೇಗೋ ನೀವು ಬಂದಿದ್ರಾ, ದಯವಿಟ್ಟು ಚಾರು ಅಕ್ಕ ಕೂಡ ಬೇಜಾರು ಮಾಡ್ಕೋತಿದ್ರು ನಮ್ಮನೆಯವ್ರಿಗೆ ಯಾರೂ ಇಲ್ಲ ಅಂತ, ಆದರೆ ಇವಾಗ ನೀವೇ ಬಂದಿದ್ರ ಅಲ್ವಾ, ನೀವೇ ಮಾಡಿಲ್ಲ ತುಂಬ ಶಾಸ್ತ್ರನ ಮಾಡಿ ಅಂತ ರಾಘು ಜಾನ್ಸಿ ಇಬ್ಬರು ಕೂಡ ಹೇಳ್ತಾರೆ. ಮುರಾರಿ ಕೂಡ ಹೌದು, ಅದಕ್ಕೆ ತುಂಬ ಬೇಜಾರು ಮಾಡ್ಕೋತಿದ್ರು ನೀವು ಯಾರೂ ಇಲ್ಲ ಅಂತ, ಈಗ ನೀವು ಬಂದಿದ್ರಲ್ಲಮ್ಮ ನೀವೇ ಮಾಡಿ ಅಂತ ಮುರಾರಿ ಹೇಳಿದಾಗ ಜಾನ್ಕಿ ಅಮ್ಮ ಖಂಡಿತ ಅಂತ ಹೇಳಿ ಕೊನೆಗೂ ರಾಮಾಚಾರಿ ಚಾರು ಇಬ್ಬರನ್ನ ಕೂಡ ಅಪ್ಕೊಂಡತ್ತೆ. ಇಲ್ಲಿ ಚಾರುಗೆ ಸೀಮಂತ ಶಾಸ್ತ್ರವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಆ ಕಡೆ ಇಲ್ಲ, ನನ್ನ ಗಂಡ ನಾನೇ ಸಾಯಿಸ್ಬಿಟ್ನ, ನನಗೆಂಥ ಪಾಪಿ ಇಲ್ಲ, ನನ್ನ ಕೈಯಿಂದ ಈ ಪಾಪದ ಕೆಲಸ ಮಾಡಿದ್ದೆ ಆ ಚಾರುನಂತೂ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ ನಾನು ಅಂತ ಅಂದ್ಕೊಂಡಿದ್ದೆ. ಮಾನ್ಯತಾಗೆ ಕಾಲ್ ಮಾಡ್ತಿದ್ದಾರೆ ವಿಶ್ವ ತಿಳಿಸ್ಬೇಕು ಅಂತ. ಬಟ್ ಮಾನ್ಯದವರು ಈ ಹುಚ್ಚಿ ದೆವ್ವ ಬುದ್ಧ ಅಂತಾಳೆ ಅಂತ ಕಾಲ್ನ ರಿಸೀವ್ ಮಾಡ್ತಾ ಇಲ್ಲ. ಹಾಗಾದರೆ ಇಲ್ಲಿ ರುಕ್ಕು ಕೊನೆಗೂ ಕೂಡ ಕಿಟ್ಟಿ ಸಾವಾಗಿದೆ, ರಾಮಾಚಾರಿ ಸತ್ತಿಲ್ಲ ಅನ್ನೋ ವಿಷಯವನ್ನು ಮಾನ್ಯತಾಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಮುಖಾಂತರ ನವದೀಪ್ ಮಾನ್ಯತಾಗೆ ಇಬ್ಬರು ಕೂಡ ವಿಷಯ ಗೊತ್ತಾಗೋ ಚಾನ್ಸಸ್ ಇದೆ. ಇದಕ್ಕೆಲ್ಲದರ ನಡುವೆ ಚಾರು ಮತ್ತು ಚಾರು ಇನ್ನೇನು ಸತ್ಯ ಆಚೆ ಬಂತು ಅನ್ನೋದು ತಿಳಿದಿರುವುದರಿಂದಾಗಿ ಇಲ್ಲಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ. ಪೊಲೀಸ್ ಅವರ ಹೆಲ್ಪನ್ನು ತಗೊಂಡು ನವದೀಪ್ ಮಾನ್ಯತಾ ರುಕ್ಕು ಎಲ್ಲರನ್ನ ಕೂಡ ಕೆಟಾಗೆ ಬೀಳಿಸಿ ಅರೆಸ್ಟ್ ಮಾಡಿಸೋದ್ರ ಮುಖಾಂತರ ಎಲ್ರಿಗೂ ಕೂಡ ಶಿಕ್ಷೆ ಹಾಕುವ ಹಾಗೆ ಮಾಡಿ ಕಿಟ್ಟಿ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಿದ್ದಾರೆ. ಜೊತೆಗೆ ಜೈಶಂಕರನ್ನು ಕೂಡ ಪೊಲೀಸ್ ಒಂದು ಕಪ್ಪೆ ಮುಷ್ಟಿಯಿಂದ ರಿಲೀಸ್ ಮಾಡ್ತಿದ್ದಾರೆ. ಸೇರಿರ್ತಕ್ಕಂಥ ಜೈಶಂಕರ್ ಕೂಡ ರಿಲೀಸ್ ಆಗ್ತಿದ್ದಾರೆ. ಹಾಗಿದ್ರೆ ಹೇಗಾಗುತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡ್ತಾನೆ ಮರಿಬೇಡಿ.